ಹಾಯ್ ಸೊ ವೆಲ್ಕಮ್ ಬ್ಯಾಕ್ ಟು ಮ್ಯಾನಿ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸೊ ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ಮೊದಲು ಮೇಕಪ್ ಜೊತೆಗೆ ಹೋಗ್ತಾ ಇದ್ದೀನಿ. ವಾಟ್ ಈಸ್ ದೇರ್ ಇನ್ ಮೈ ಮೇಕಪ್ ಕಿಟ್? ಇದು ಮಾಯ್ಶ್ಚರೈಸರ್ ಎಲ್ಲರೂ ಯೂಸ್ ಮಾಡ್ತಾರೆ. ಆ್ಯಂಡ್ ನನಗೆ ಇದನ್ನು ನನ್ನ ಸ್ಕಿನ್ ಡಾಕ್ಟರ್ ರೆಫರ್ ಮಾಡಿದ್ದು. ಎಲ್ಲ ಸ್ಕಿನ್ಗೂ ಎಲ್ಲ ಟೈಪ್ ಸ್ಕಿನ್ ಅವರು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದು ಬಂದು ಜಸ್ಟ್ 380 rupees. ಸೊ ನೆಕ್ಸ್ಟ್ ಐ ಆಮ್ ಟಾಕಿಂಗ್ ಅಬೌಟ್ ಸನ್ಸ್ಕ್ರೀನ್. ಒನ್ ಅಫೋರ್ಡಬಲ್ ಆ್ಯಂಡ್ ಒನ್ ಬಿಟ್ ಕಾಸ್ಟ್ಲಿ. ಇದು ಬಂದು 1500 ಅಥವಾ 650 ಸಮಥಿಂಗ್, 1650 ಅನ್ಕೋತೀನಿ. ಆ್ಯಂಡ್ ಇದು ಟಿಂಟೆಡ್, ನಿಮಗೆ SPF 50 ಇರುತ್ತೆ. ಲಾಂಗ್ ಸ್ಟೇ. ಐ ಥಿಂಕ್ ನೀವು ದಿನದಲ್ಲಿ 2 ಸಲ ಯೂಸ್ ಮಾಡಿದ್ರೆ ಸಾಕು, ಟ್ಯಾನ್ ಆಗಲ್ಲ. ಸೊ ಇದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಐ ಗಾಟ್ ಅ ವೆರಿ ಗುಡ್ ರಿಸಲ್ಟ್ ನನ್ನ ಸ್ಕಿನ್ನಲ್ಲಿ. ಆ್ಯಂಡ್ ಆಲ್ಸೋ ಇದು ಬಂದುಬಿಟ್ಟು ಡಾಕ್ಟರ್ ಶಿಟ್ಸ್ ಅಂತ ಹಲ್ದಿ ಆ್ಯಂಡ್ ಹೈಡ್ರಾಲಿಕ್ ಆ್ಯಸಿಡ್ ಇರುವಂಥ ಒಂದು ಸನ್ಸ್ಕ್ರೀನ್ ಇದು. ಸೊ ಇದು ಜಸ್ಟ್ ನಿಮಗೆ 499ಗೆ ಸಿಗುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದು ಕೂಡ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಸೊ 2 ಇದೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದನ್ನು ಯೂಸ್ ಮಾಡಿ. ಸೊ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಇಟ್ಸ್ ಅ ವೆರಿ ಟೈನಿ ಥಿಂಗ್, ಕಲರ್ ಕರೆಕ್ಟರ್. ಆರೆಂಜ್ ಯೂಸ್ ಮಾಡ್ತೀನಿ ನಾನು. ಏನಕ್ಕೆ ಅಂತಂದರೆ ಎಲ್ಲಾದರೂ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಅಥವಾ ಡಾರ್ಕ್ ಸರ್ಕಲ್ ಇದ್ದರೆ ಅದನ್ನು ನೀಟಾಗಿ ಕವರ್ ಮಾಡುತ್ತೆ. ಸೊ ಇದು ಬಂದು ಡರ್ಮಾದು ಆ್ಯಕ್ಚುಲಿ. ನಿಮಗೆ ವೈಭವ್ ಸ್ಟೋರ್ಸಲ್ಲಿ ಸಿಗುತ್ತೆ ಅಥವಾ ಎನಿ ಕಾಸ್ಮೆಟಿಕ್ಸ್ ಅಂಗಡಿಯಲ್ಲಿ ನಿಮಗೆ ಈ ಒಂದು ಕಲರ್ ಕರೆಕ್ಟರ್ ಸಿಗುತ್ತೆ. ಸೊ ನನಗಿದೆ ಕಂಫರ್ಟಬಲ್. ನಾನು ಆ್ಯಕ್ಚುಲಿ ಮ್ಯಾಕ್ ಯೂಸ್ ಮಾಡ್ತಿದ್ದೆ, ಅದಕ್ಕಿಂತ ದಿಸ್ ಇಸ್ ಗಿವಿಂಗ್ ಅ ಬೆಸ್ಟ್ ರಿಸಲ್ಟ್ ಬಿಕಾಸ್ ಇಟ್ಸ್ ಅಬ ಥಿಕ್ಕಾಗಿರುತ್ತೆ. ಹಾಗಾಗಿ ಐ ಆಮ್ ಯೂಸಿಂಗ್ ಡರ್ಮಾ ಕಲರ್ ಕರೆಕ್ಟರ್. ಫೌಂಡೇಶನ್. ಸೊ ನಾನು 2 ಫೌಂಡೇಶನ್ ಯೂಸ್ ಮಾಡ್ತೀನಿ. ಒಂದು ಎಲ್ಲಾದರೂ ಫಂಕ್ಷನ್ಗೆ ಅಥವಾ ಶೂಟಿಂಗ್ಗೆ, ಐ ಮೀನ್ ಯಾವುದಾದ್ರೂ ಬ್ರ್ಯಾಂಡ್ ಪ್ರಮೋಷನ್ ಅಥವಾ ಫೋಟೋ ಶೂಟ್ಸ್ ಏನಕ್ಕಾದರೂ ತುಂಬ ಇಂಪಾರ್ಟೆಂಟ್ ಇರುವಂಥ ಜಾಗಕ್ಕೆ ಐ ಆಮ್ ಯೂಸಿಂಗ್ ನಾರ್ಸ್. ಇದು ಅರೌಂಡ್ ನಿಮಗೊಂದು 3500-600 ತನಕ ಸಿಗುತ್ತೆ. ಆಲ್ಸೋ ಬ್ಯೂಟಿಫುಲ್ ಆಗಿರೋ ಒಂದು ನೀಟಾಗಿ ಸ್ಕಿನ್ ಕವರೇಜ್ ಕೊಡುವಂಥ ಒಂದು ಫೌಂಡೇಶನ್ ವಿಚ್ ಐ ಫೌಂಡ್ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕಡೆ ವೈರಲ್ ಆಗಿದ್ದಂಥ ಒಂದು ಫೌಂಡೇಶನ್, ಸೂಪರ್ ಸ್ಟೇ ಮೆಬಿಲಿಯನ್. ಸೊ ಇಟ್ ಈಸ್ ಅಬೌಟ್ ನಿಮಗೆ ಜಸ್ಟ್ 850 rupeesಗೆ ಸಿಗುತ್ತೆ. ಸಕ್ಕದಾಗಿದೆ, ಕವರೇಜ್ ಸಕ್ಕದಾಗಿ ಕೊಡುತ್ತೆ. ಆ್ಯಂಡ್ ನಿಮಗೆ ಫೇಸಲ್ಲಿ ಏನೋ ಮೇಕಪ್ ಇದೆ ಅಂತಲೇ ಫೀಲ್ ಆಗಲ್ಲ, ಲೈಟ್ ವೆಯ್ಟಾಗಿ ಫೀಲ್ ಆಗುತ್ತೆ. ಸೊ ಐ ಯೂಸ್ ದಿಸ್ ಟು. ಲಿಪ್ಸ್ಟಿಕ್ ಬಗ್ಗೆ ಮಾತಾಡೋಣ. ಇದು ಸ್ಟುಡಿಯೋ ವೆಸ್ಟಲ್ಲಿ ನಾನು ತೊಗೊಂಡಿದ್ದು, ಜಸ್ಟ್ 450 rupees. ಇದು ಮೆಬಿಲಿಯನ್ ಆ್ಯಂಡ್ ದಿಸ್ ಫೀಲ್ಸ್ ಸೋ ಬಟ್ರಿ ಆನ್ ಯೋರ್ ಲಿಪ್. ತುಂಬ ಚೆನ್ನಾಗಿದೆ ಇದು. ಸೊ ಇಟ್ ಈಸ್ ಅಬೌಟ್ 850 ಸಮಥಿಂಗ್ ಮ್ಯಾಕ್ದು. ಐ ಡೋಂಟ್ ರಿಮೆಂಬರ್ ದ ಪ್ರೈಸ್. ಅರೌಂಡ್ ಒಂದು 2.5 ಇರ್ಬೋದೇನೋ, ನಂಗೆ ಗೊತ್ತಿಲ್ಲ. ಸೊ ಅಫೋರ್ಡಬಲ್ ಪ್ರೈಸಲ್ಲಿ ನಾನು ಇದನ್ನು ಯೂಸ್ ಮಾಡ್ತಾಯಿಲ್ಲ, ಇಲ್ಲ ನಾನು ಹೇಳ್ತಿದ್ದೆ. ಆ್ಯಂಡ್ ಇಟ್ಸ್ ಮೈ ಫೇವ್ರೆಟ್ ಇನ್ ಮೇಕಪ್. ಎಲ್ಲ ಹುಡುಗಿರಿಗೂ ಪಿಂಕ್ ಆಗಿರೋ ಕೆನೆ ಅಂದರೆ ತುಂಬ ಇಷ್ಟ, ನನಗೂ ಇಷ್ಟ. ಸೊ ಐಬ್ರೋ ಪ್ಯಾಲೆಟ್ ಬಂದು ಸ್ವಿಸ್ ಬ್ಯೂಟಿಯಿಂದ ಮೇ ಬಿ ಇದೊಂದು 450 rupees ಇರುತ್ತೆ. ಸೊ 4 ಶೇಡ್ಸ್ ಇರುತ್ತೆ. ಜಾಸ್ತಿ ನಾನು ಬ್ಲ್ಯಾಕ್ ಕಲರ್ನ ಫುಲ್ಲು ತೆಗೆದುಬಿಟ್ಟಿದ್ದೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ನಿಮಗೆ ಇದು ಕೊಡ್ತಾರೆ, ಏನು ಜೆಲ್ ಕೊಡ್ತಾರೆ, ಐಬ್ರೋ ಜೆಲ್ಲು. ಸೊ ನೀವು ಮೇಕಪ್ ಮಾಡಿದ್ಮೇಲೆ ಸ್ವಲ್ಪ ಕರೆಕ್ಟಾಗಿ, ಅಂದರೆ ನಿಮಗೆ ಗ್ಲಾಸಿಯಾಗಿ ಕಾಣಬೇಕು ಐಬ್ರೋ ಮತ್ತು ಅದು ನ್ಯಾಚುರಲಾಗಿ ಕಾಣಬೇಕು ಅಂದರೆ ಜಸ್ಟ್ ಇದನ್ನು ಲೈಟಾಗಿ ಟಚ್ ಮಾಡಿಕೊಂಡ್ರೆ ಐಬ್ರೋಸ್ ಸಕ್ಕದಾಗಿ ಕಾಣುತ್ತೆ. ನೀವು ನೋಡ್ಬೋದು, ನಾನು ಆಲ್ರೆಡಿ ಮಾಡಿದ್ದೀನಿ. ನಾನು ಐಬ್ರೋಸ್ ಟ್ಯಾಟೂ ಅಲ್ಲ, ಆ್ಯಕ್ಚುಲಿ ತುಂಬ ಜನ ಕೇಳ್ತಾರೆ ಟ್ಯಾಟೂನ ಅಂತ. ನೋ, ಐ ಟೇಕ್ ಲಾಟ್ ಆಫ್ ಟೈಮ್ ಟು ಡ್ರಾ ಮೈ ಐಬ್ರೋ ಬಿಕಾಸ್ ಮೈ ಐಬ್ರೋ ಈಸ್ ದ ಗೇಮ್ ಚೇಂಜರ್. ನನ್ನ ಫೇಸಲ್ಲಿ ಐಬ್ರೋ ಲುಕ್ಸ್ ಮೋರ್ ಅಟ್ರಾಕ್ಟಿವ್ ಆ್ಯಂಡ್ ಪೀಪಲ್ ಟಾಕ್ ಅಬೌಟ್ ಇಟ್. ಮೈ ಫೇವ್ರೆಟ್ ಇನ್ ಮೇಕಪ್. ಇದು ನನ್ನ ಫೇವ್ರೆಟ್ ಬಿಕಾಸ್ ಆವಾಗಲೇ ನಿಮಗೆ ಹೇಳಿದೆ ನನಗೆ ಲ್ಯಾಶಸ್ ಅಂದರೆ ತುಂಬ ಇಷ್ಟ ಅಂತ. ದಿಸ್ ಇಸ್ ಮೈ ಫೇವ್ರೆಟ್ ಲ್ಯಾಶ್ ಕಲರ್. ಸೊ ಯಾವಾಗಲೂ ಇಟ್ಕೊಂಡಿರ್ತೀನಿ ನೋಡಿ, ಯೂಸ್ ಮಾಡಿ ಮಾಡಿ ಗಲೀಜು ಮಾಡಿಬಿಟ್ಟಿದ್ದೀನಿ. ಬ್ಲ್ಯಾಕ್ ಕಾಜಲ್ ನಾನು ತುಂಬ ರೇರಾಗಿ ಯೂಸ್ ಮಾಡೋದು. ಬಿಕಾಸ್ ಏನಕ್ಕಂದರೆ ನನಗೆ ಅಷ್ಟು ಕಂಫರ್ಟಬಲ್ ಇಲ್ಲ ಕಾಜಲಲ್ಲಿ. ನನಗೆ ಆ್ಯಕ್ಚುಲಿ ಕಣ್ಣು ಪುಟ್ಟಾಣಿದಿರೋದ್ರಿಂದ ನಾನು ವೈಟ್ ಕಾಜಲ್ನ ಯೂಸ್ ಮಾಡ್ತೀನಿ. ಇದನ್ನು ಹಾಕ್ಕೊಂಡ್ರೆ ನಿಮ್ಮ ವಾಟರ್ ಲೈನಲ್ಲಿ ಲೈಕ್ ನೀವು ಲೆನ್ಸ್ ಹಾಕಿದ್ದೀನಿ ಅಂತಲೇ ಫೀಲ್ ಆಗುತ್ತೆ. ನನ್ನ ಒಂದು ಬೈಕ್ ಶೂಟಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ನನ್ನ ಕಣ್ಣಲ್ಲಿ ಲೆನ್ಸ್ ಇದೆ ಅನಿಸುತ್ತೆ, ಬಟ್ ನಾನು ಲೆನ್ಸ್ ಹಾಕಿಲ್ಲ. ನಾನು ಹಾಕಿದ್ದು ವೈಟ್ ಕಾಜಲ್, ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನನ್ನ ಬೈಕ್ ಶೂಟ್. ಪರ್ಲ್ ಐಲೈನರ್. ಸೊ ನನಗೆ ಶ್ಯಾಡೋ ಯೂಸ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ, ಐ ಶ್ಯಾಡೋಸ್ ಅಂತ ಅಂದಾಗ ಈ ಪರ್ಲ್ ಐಲೈನರ್ನ ಹಾಕ್ಕೊಂಡ್ರೆ ನೀವು ಐ ಶ್ಯಾಡೋ ಯೂಸ್ ಮಾಡಿದ ಥರನೇ ಕಾಣುತ್ತೆ, ಬಟ್ ಇಲ್ಲೆಲ್ಲ ಫುಲ್ ಕಣ್ಮೇಲೆಲ್ಲ ಶೈನಿಂಗ್ ಥರ ಕಾಣುತ್ತೆ. ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಮೇ ಬಿ ಇದೆಲ್ಲ ಒಂದು 100 rupees ಇರ್ಬೋದು. ಮಸ್ಕರ ಬಂದು ಒಂದು 650-700 ಇರ್ಬೋದು. ಆ್ಯಂಡ್ ನನಗೇನು ಐಲೈನರ್ ಇಷ್ಟ ಆಗಲ್ಲ. ಸೊ ಐಲೈನರ್ ಸುಮ್ಮನೆ ಐಮ್ ಜಸ್ಟ್ ಕೀಪಿಂಗ್, ಒಂದು ಇರಲಿ ಅಂತ ಅಂದ್ಬಿಟ್ಟು ಅದಕ್ಕೆ ಲ್ಯಾಕ್ಮಿದು ಯೂಸ್ ಮಾಡ್ತಾಯಿದ್ದೀನಿ. ಇದೊಂದು 50 ರೂಪಾಯಿ 100 ರೂಪಾಯಿ ಇರ್ಬೋದು. ಆ್ಯಂಡ್ ವೈಟ್ ಕಾಜಲ್ 350 rupees, ಫೇಸಸ್ ಕೆನಡಾ ಅವ್ರದ್ದು. ಆ್ಯಂಡ್ ಇದು ಮ್ಯಾಕ್ ಕಾಜಲ್. ಸೊ ಇದು ಬಂದು ನಿಮಗೆ 1500 rupees. ನಾನು ಆ್ಯಕ್ಚುಲಿ ಯೂಸ್ ಮಾಡೋಣ, ಜಸ್ಟ್ ಐಮ್ ಕೀಪಿಂಗ್ ವಿತ್ ಮೀ. ಕನ್ಸಿಲರ್ ನಾನು ಯೂಸ್ ಮಾಡಲ್ಲ. ಸೊ ಹಾಗಾಗಿ ನಾನು ಡೈರೆಕ್ಟ್ ಪೌಡರ್ನ ಯೂಸ್ ಮಾಡ್ತೀನಿ. ಲೂಸ್ ಪೌಡರ್, ಇದು ಬನಾನಾ ಪೌಡರ್ ಅಂತ.
ಸೊ ಯಾವುದೇ ರೀತಿ ನೀವು ಫೌಂಡೇಶನ್ ಎಲ್ಲ ಹಾಕಿದ್ಮೇಲೆ ಫೇಸಲ್ಲಿ ಫಸ್ಟ್ ಮಾಡಬೇಕಾಗಿರೋದು ಮೇಕಪ್ ಲಾಕ್ ಮಾಡಬೇಕು, ಬಿಕಾಸ್ ಇದು ಲಾಂಗ್ ಟೈಮ್ ಇರಬೇಕು ಅನ್ನೋದಾದರೆ. ಸೊ ಇದನ್ನು ನಾನು ಯೂಸ್ ಮಾಡ್ತೀನಿ. ಇಲ್ಲ ಜಸ್ಟ್ ನಮಗೆ ಕ್ಯಾಶುವಲ್ ಲುಕ್ ಬೇಕು ಅಂತಂದರೆ ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ ಮ್ಯಾಕ್ದು. ದಿಸ್ ಇಸ್ ಕಾಸ್ಟ್ ಅರೌಂಡ್ ಮೇ ಬಿ ಒಂದು 800 ಅಥವಾ 1800 ಇರ್ಬೋದು. ತುಂಬ ಹಳೇದಿದು, ನೆನಪಿಲ್ಲ ನನಗೆ. ಆ್ಯಂಡ್ ಮ್ಯಾಕ್ ಬಂದು ನಿಮಗೆ 3800 4000ವರೆಗೂ ಇರುತ್ತೆ. ಆ್ಯಂಡ್ ಬೋತ್ ಇಸ್ ಗುಡ್. ಜಾಸ್ತಿ ಬ್ರಷಸ್ ಎಲ್ಲ ಯೂಸ್ ಮಾಡಲ್ಲ. ಏನಂತಾರೆ, ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ಗೆಲ್ಲ ನನ್ನ ಕೈನ ಯೂಸ್ ಮಾಡ್ಕೊಂಡು ಹಚ್ಕೊಂಡ್ಬಿಡ್ತೀನಿ. ಆ್ಯಂಡ್ ಇದು ಒಂದು ಪಫು ಲೂಸ್ ಪೌಡರ್ಗೆ ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ಅಂಡರ್ ಐಸ್ಗೆ ಯೂಸ್ ಮಾಡ್ತೀನಿ ವಿತ್ ಏನೋ ದ ಥಿಂಗ್. ಆ್ಯಂಡ್ ಇದು ನನ್ನ ಬ್ಲಷ್. ಆ್ಯಂಡ್ ಇದು ನನ್ನ ಫೌಂಡೇಶನ್ ಬ್ರಷ್. ಇದು ನನ್ನ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಬ್ರಷ್. ಇದು ನನ್ನ ಐ ಮೇಲ್ಗಡೆ ನಾನು ಇನ್ ಕೇಸ್ ಏನಾದರೂ ನನಗೆ ಐಲೈನರ್ ಇಷ್ಟ ಆಗಲ್ಲ ಅಂತ ನಿಮ್ಗೆ ಹೇಳಿದೆ. ಸೊ ಐ ಶ್ಯಾಡೋಸು ನನಗೆ ಇಷ್ಟ ಆಗಲ್ಲ. ಸೊ ನಾನೇನು ಮಾಡ್ತೀನಿ, ಲೈಟಾಗಿ ಐ ಶ್ಯಾಡೋ ಬ್ರೌನ್ ಕಲರ್ ತೊಗೊಂಡು ನನ್ನ ವಾಟರ್ ಲೈನ್ ಮತ್ತು ಆ ಐಲೈನರ್ ಹಾಕೋ ಜಾಗದಲ್ಲಿ ಜಸ್ಟ್ ಒಂದು ಲೈನ್ನ ಡ್ರಾ ಮಾಡ್ಕೊತೀನಿ. ಸೊ ಅದಕ್ಕೆ ನಾನು ಯೂಸ್ ಮಾಡ್ತೀನಿ ಪುಟಾಣಿ ಬ್ರಷು. ಆ್ಯಂಡ್ ಇದು ಆ್ಯಸ್ ಯೂಶ್ವಲ್ ಫಾರ್ ಐ ಶ್ಯಾಡೋ ಓನ್ಲಿ ಒನ್ ಬ್ರಷ್. ನನಗೆ ಜಾಸ್ತಿ ಬ್ರಷಸ್ಸು ಅದೆಲ್ಲ ಇಟ್ಕೊಳಕ್ಕಾಗಲ್ಲ, ಬಿಕಾಸ್ ಓನ್ಲಿ ದಿಸ್ ಮಚ್ ಐ ಕ್ಯಾರಿ. ಓಕೆ, ಸೊ ಇಲ್ಲಿವರೆಗೂ ನಾನು ನಿಮಗೆ ನನ್ನ ಮೇಕಪ್ ಎಲ್ಲ ಪ್ರಾಡಕ್ಟ್ಸ್ ಏನೇನು ಯೂಸ್ ಮಾಡ್ತೀನಿ ಫೇಸ್ಗೆ, ಐಸ್ಗೆ ಆ್ಯಂಡ್ ಚೀಕ್ಗೆ ಎಲ್ಲ ತೋರಿಸಿದ್ದೀನಿ. ಅಫೋರ್ಡಬಲ್ ಆ್ಯಂಡ್ ಬಿಟ್ ಕಾಸ್ಟ್ಲಿ ಎರಡೂ ತೋರಿಸಿದ್ದೀನಿ. ಸೊ ಈಗ ನಾನು ಎಲ್ಲಾದರೂ ತುಂಬ ಸನ್ಗೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ ನನ್ನ ಸ್ಕಿನ್ನ ಅಂತ ಅಂದಾಗ ನನಗೆ ನನ್ನ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ದಿಸ್ ಇಸ್ ಗೇಮ್ ಚೇಂಜರ್ ಆ್ಯಂಡ್ ಮಿರಾಕಲ್. ಆ್ಯಕ್ಚುಲಿ ನನ್ನ ಸ್ಕಿನ್ ಬಿಟ್ ಟೋನ್ ಆಗಿದೆ, ಸ್ವಲ್ಪ ಬ್ರೈಟ್ ಆಗಿದೆ ಬಿಕಾಸ್ ಆಫ್ ದಿಸ್ ಸನ್ಸ್ಕ್ರೀನ್. SPF 50 ಇದೆ. ಜಸ್ಟ್ ಒನ್ ಸ್ಪ್ರೇ gives you superb glow and protective. This cost around 4090 rupees. My favorite. ತುಂಬ ಚೆನ್ನಾಗಿದೆ. ಐ ಲವ್ ದಿಸ್. ಜಿಮ್ಗೆ ಹೋಗೋರಿಗೆ ಆ್ಯಸ್ ಯೂಶ್ವಲ್ ಒಂದು ಪ್ರಾಬ್ಲಮ್ ಇರುತ್ತೆ, ಡೈಲಿ ತಲೆಗೆ ಸ್ನಾನ ಮಾಡಬೇಕು. ಬಿಕಾಸ್ ನಾವು ಸ್ವೆಟ್ ಆಗಿದ ತಕ್ಷಣ ಹೇರ್ಸ್ ಎಲ್ಲ ಆಯಿಲಿ ಆಗಿಬಿಡುತ್ತೆ. ಅದಕ್ಕೆ ನಾನು ಡೈಲಿ ಸ್ನಾನ ಮಾಡೋಕ್ಕೆ ತಲೆಗೆ ಆಗದೆ ಇರೋ ಕಾರಣ ನಾನು ಇದೊಂದು ಡ್ರೈ ಶ್ಯಾಂಪೂನ ಯೂಸ್ ಮಾಡ್ತೀನಿ. ಇದನ್ನು ರೂಟ್ಸಿಗೆ ಹೊಡಿಬಾರ್ದು, ಜಸ್ಟ್ ಹೇರ್ಸಿಗೆ ಮಾತ್ರ ಎಲ್ಲಿ ನಿಮ್ಗೆ ಆಯಿಲಿ ಅನಿಸುತ್ತೆ ಅಲ್ಲಿ ಇದನ್ನು ಸ್ಪ್ರೇ ಮಾಡಿಕೊಂಡ್ರೆ ಯು ರೆಡಿ ಟು ಗೋ. ಆ್ಯಂಡ್ ನಿಮಗೆ ಇದ್ರ ಪ್ರೈಸ್ ಹೇಳಲಿಲ್ಲ ನಾನು. ಇದು 2199 rupees. ಓಕೆ, ಇವಾಗ ನಾವು ಎಲ್ಲಾದರೂ ಪಾರ್ಟೀಸ್ ಎಲ್ಲಾದರೂ ಹೋಗ್ತೀವಿ, ಸಖತ್ ಸೆಕ್ಸಿಯಾಗಿ ರೆಡಿಯಾಗಿರ್ತೀವಿ, ಸ್ಕಿನ್ ಸ್ವಲ್ಪ ಗ್ಲಾಸಿಯಾಗಿ ಕಾಣಬೇಕು ಅಂದರೆ ಸಮ್ ಟೈಮ್ಸ್ ನಾನು ಈ ಬಾಡಿ ಶೈನರ್ನ ಯೂಸ್ ಮಾಡ್ತೀನಿ. ಸೊ ಇದು ಬಾಡಿ ಶೈನರ್ ಮಿಸ್ಟ್ ಆಯಿಲ್ ಅಂತ. ಸೊ ಇದು ಬಂದ್ಬಿಟ್ಟು ನಿಮಗೆ 525 ರೂಪೀಸಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರೆ ಸಿಗುತ್ತೆ. ತುಂಬ ಇಷ್ಟ ಅಂತಂದರೆ ಐ ಲವ್ ಪರ್ಫ್ಯೂಮ್ಸ್. ನಾನು ನಿಮಗೆ ಪರ್ಫ್ಯೂಮ್ ಕಲೆಕ್ಷನ್ಸು ತೋರಿಸ್ತೀನಿ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ. ನನಗೆ ತುಂಬ ಫೇವ್ರೆಟ್ ಬಾಡಿ ಲೋಷನ್ ಅಂತಂದರೆ ವಿಕ್ಟೋರಿಯಾ ಸೀಕ್ರೆಟ್. ದಿಸ್ ಇಸ್ ನ್ಯೂಲಿ ಲಾಂಚ್ಡ್. ತುಂಬ ಚೆನ್ನಾಗಿದೆ ಆ್ಯಂಡ್ ಫ್ರೇಗ್ರೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ನನಗೆ ಯಾವಾಗಲೂ ಐ ಲವ್ ಟು ಸ್ಮೆಲ್ ಗುಡ್, ಐ ಲವ್ ಟು ಫೀಲ್ ಗುಡ್. ನಂಗೆ ತುಂಬ ಪರ್ಫ್ಯೂಮ್ಸ್ ಫ್ಲೇವರ್ಸ್ ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ಇದು ವೈಟ್ ಪೀಕೋ ಮ್ಯಾಂಗೋ ಫೀಲ್ ಬ್ರೈಟ್ ವಿಟಮಿನ್ ಸಿ ಇರುವಂಥ ಒಂದು ಬಾಡಿ ಲೋಷನ್. ಆ್ಯಂಡ್ ಇದಕ್ಕೆ ನಾನು ಕೊಟ್ಟಿರೋ ಅಮೌಂಟ್ ಬಂದು 2799 ರೂಪೀಸ್. ತುಂಬ ಚೆನ್ನಾಗಿದೆ, ಆಫರ್ ಇದೆ, ಪ್ಲೀಸ್ ಯು ಕ್ಯಾನ್ ಗೋ ಗ್ರ್ಯಾಬ್ ಇಟ್. ಫ್ರೀ ಹೇರ್ಸ್ ತುಂಬ ಇಷ್ಟ. ಫ್ರೀ ಹೇರ್ಸು ನೀಟಾಗಿ ಸೆಟಪ್ ಆಗಿರ್ಬೇಕು. ಈಗ ಆಲ್ರೆಡಿ ಸೆಟಪ್ ಆಗಿದೆ ಅಲ್ವಾ, ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಈ ಒಂದು ಬನ್ನ ನೀಟಾಗಿ ಇಲ್ಲಿಟ್ಬಿಟ್ಟು ರೋಲ್ ಮಾಡಿಕೊಂಡು ಈ ಕ್ಲಿಪ್ನ ಹಿಂಗೆ ಹಾಕ್ಬಿಡ್ತೀನಿ. ಸೊ 5 ಮಿನಿಟ್ಸ್ ಆದಮೇಲೆ ಇದನ್ನು ಬಿಚ್ಚಿದ್ರೆ ನಿಮಗೆ ಲೇಯರ್ಸ್ ಇರೋ ಥರ ಕಾಣುತ್ತೆ. ಆ್ಯಂಡ್ ಇಟ್ಸ್ ಸೋ ಕ್ಯೂಟ್. ಬೇಗ ನಿಮ್ಮ ಹೇರ್ನ ಸೆಟ್ ಮಾಡುತ್ತೆ. ಈ ಥರದ್ದು ನನ್ನ ಹತ್ರ ಒಂದು 10 ಇದೆ. ಸೊ ಐ ಯೂಸ್ ದಿಸ್ ಆಲ್ವೇಸ್ ಆನ್ ಮೈ ಹೇರ್. ಇದಾಗಿತ್ತು ನನ್ನ ಡೈಲಿ ವ್ಲಾಗರ್ಸ್ ಎಷ್ಟು ಕಷ್ಟಪಡ್ತಾರೆ ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ನನ್ನ ಮೇಕಪ್ ಪ್ರಾಡಕ್ಟ್ ತೋರ್ಸೋಕ್ಕೆ ನನಗೆ ಇಷ್ಟು ಸುಸ್ತಾಗ್ತಿದೆ ಅಂದರೆ ಇನ್ನೂ ಮುಂದೆ ಮಾಡೋವಂಥ ವೀಡಿಯೋಗಳು ಮಾಡಿ ಟಯರ್ಡ್ ಆಗೋಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡೂ ಶೇರ್, ಡೂ ವಾಚ್ ಮೈ ವಿಡಿಯೋಸ್, ಗಿವ್ ಯೋರ್ ಲವ್, ಸಪೋರ್ಟ್ ಮೀ, ಲವ್ ಮೀ, ಲವ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್. ಈ ಒಂದು ವ್ಲಾಗ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಅಥವಾ ಏನು ಹೇಳ್ತಾರೆ ನಾನು ತೋರಿಸಿರುವಂಥ ಪ್ರಾಡಕ್ಟ್ಗಳು ನಿಮಗೆ ಯೂಸ್ಫುಲ್ ಆಗೋದಾದರೆ ಪ್ಲೀಸ್ ಡೂ ಕಮೆಂಟ್. ನಿಮ್ಮ ಫೇವ್ರೆಟ್ ಪ್ರಾಡಕ್ಟ್ ನಾನು ಯೂಸ್ ಮಾಡೋದು ಯಾವುದು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಗಿವ್ ಇಟ್ ಟ್ರೈ ಆಲ್ ದ ಪ್ರಾಡಕ್ಟ್ಸ್ 10 out of 10 ವಿಚ್ ಐ ಆಮ್ ಯೂಸಿಂಗ್. ಸೊ ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ, ನಿಮಗೂ ಸೂಟ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
And thank you so much. Love you all. Keep supporting, keep loving. Mwah.